ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧು ಮಿತ್ರರೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಪ್ರಾರಂಭಿಸೋಣ. ಇವತ್ತೊಂದು ತುಂಬ ಸುಲಭವಾದ ರಂಗೋಲಿ ಡಿಸೈನು. ಇದು 15 to 8 ಅಂತಂದರೆ ಎಲ್ಲ ಕಾಮನ್ ರಂಗೋಲಿಗಳು. ಇದೇ ತುಂಬ ಸುಲಭ. ಏನೂ ಅಂತ ಕನ್ಫ್ಯೂಸ್ ಆಗೋ ಅಂಥದ್ದು ಏನೂ ಇಲ್ಲ. ಅದಕ್ಕೇ ಆದರೂ ಸುಲಭವಾಗಿದ್ದರೂ ಕೂಡ ಒಂದು ಸಿಂಪಲ್ ಡಿಸೈನ್ನ ನಾವು ಹೇಗೆ ತುಂಬ ಚೆನ್ನಾಗಿ ಕಾಣೋ ಥರ ಮಾಡ್ಕೋಬೋದು ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ಈ ರಂಗೋಲಿ ಸ್ಟಾರ್ ಶೇಪಲ್ಲಿದೆ, ಒಂಥರ ಸ್ಟಾರ್ಗಳ ಹಾಗೆ. ಆದರೂ ಇದು ಸ್ಟ್ರೈಟ್ ಲೈನು ಅಲ್ಲದೆ ಒಂಥರ, ಈಗ ರೋಸ್ ಏನಾದರೂ ಬರಿತೀವಿ ಅಂದರೆ ಆ ಪೆಟಲ್ಸ್ಗಳು ಒಳಗೊಳಗೆ ಸುರುಳಿ ಎಲ್ಲ ಸುತ್ತಿರುತ್ತಲ್ವ, ಅದು ಒಂಥರ ಕನ್ಫ್ಯೂಸು. ಆದರೆ ಇದು ಬರೀ ಸ್ಟ್ರೈಟ್ ಲೈನ್ ಬಿಟ್ಟು ಇನ್ನೇನೂ ಇದಿಲ್ಲ. ಸ್ಟ್ರೈಟ್ ಲೈನು ಒಂದು ಸ್ವಲ್ಪ ಕರ್ವ್ಡು, ಆ ಥರ ಒಳಗೆ ಕನ್ಫ್ಯೂಸ್ ಆಗುವಂಥದ್ದು ಏನೂ ಇಲ್ಲ. ಅದಕ್ಕೆ ಇದು ನಾನು ತುಂಬ ಸುಲಭ ಅಂತ ಹೇಳಿದೆ ಅಷ್ಟೇ. ನೋಡಿ, ಇದು ಇಷ್ಟನ್ನು ನಾನು ಎಷ್ಟು ಬೇಗ ಮಾಡಿಕೊಂಡೆ. ಇದು ಆ್ಯಕ್ಚುಲಿ ಏನು ಮಾಡಿದೆ ಗೊತ್ತಾ, ಕನ್ಫ್ಯೂಸ್ ಆಗಿ ನಾನು ವಿಡಿಯೋ ರೆಕಾರ್ಡ್ ಶುರುನೇ ಮಾಡಿರಲಿಲ್ಲ. ಆಮೇಲೆ ನೋಡಿದ್ರೆ ಆಗಲೇ 2 ಫ್ಲವರ್ ಬಿಟ್ಬಿಟ್ಟಿದೆ. ಆಗ ಅಯ್ಯೋ ಅಂದ್ಕೊಂಡು ಮತ್ತೆ ಪುನಃ ಬೇರೆ ಕಡೆ ರಂಗೋಲಿ ಇದು ಚುಕ್ಕಿಗಳು ಹಾಕ್ಕೊಂಡು ಅದನ್ನು ಅಷ್ಟು ಬಿಡಿಸಿ ಆಮೇಲೆ ಸರಿ ಮಾಡಿಕೊಂಡೆ ಅದನ್ನು. ಒಂದೊಂದು ಸಲ ಆ ಥರ ಆಗೋಗುತ್ತೆ ಬೇಗ ಮಾಡಬೇಕು ಅನ್ನೋ ಇದರ ಗುಂಗಲ್ಲಿ. ಈಗ ಇವತ್ತು ಏನು ಹೇಳೋಣ ಅಂತ ಇದ್ದರೆ, ಈ ನ್ಯೂಜಿಲ್ಯಾಂಡ್ ಬಗ್ಗೆನೇ ಮುಂದುವರಿಸ್ತಾ ಇದ್ದೀನಿ. ಈ ನ್ಯೂಜಿಲ್ಯಾಂಡ್ದು ಸೀಸನ್ನು ಅಂತ ಅದನ್ನು ಹೇಳೋಣ ಅಂತ. ಈ ಸೀಸನ್ನು ಏನು ಅಂತಂದರೆ ಸಮ್ಮರು, ನವಂಬರಿಂದ ಸಮ್ಮರು ಅಂತಂದರೆ ಚೆನ್ನಾಗಿರುತ್ತೆ. ಆದರೆ ಆಲ್ಮೋಸ್ಟು ನಾನು ಇಷ್ಟು 15 ವರ್ಷ ಆಗ್ತಾಯಿದೆ ಅಲ್ವಾ ಇಲ್ಲಿ ಇರೋದಕ್ಕೆ ಶುರು ಮಾಡಿ. ಅಷ್ಟು ವರ್ಷದಲ್ಲೂ ಕ್ರಿಸ್ಮಸ್ ಟೈಮು ಅಂತಂದರೆ ಏನಾದರೂ ಒಂದು ಮಳೆ, ಆ ಟೈಮು ಅರೌಂಡ್ ಆ ಟೈಮಲ್ಲಿ, ಡಿಸೆಂಬರ್ ಟೈಮಲ್ಲಿ ಸ್ವಲ್ಪ ಮಳೆ ಇರುತ್ತೆ. ಇಲ್ಲ ಅಂತಂದರೆ ಈಗ ನೋಡಿ ಎಷ್ಟು ಬಿಸಿಲಿದೆ ಅಂತಂದರೆ ನೋಡೋದಕ್ಕೇ ಭಯ ಹೋಗೋದಕ್ಕೆ. ಅಷ್ಟು ಒಂಥರ ತೀಕ್ಷ್ಣ ಅಂತ ಹೇಳ್ತಾರಲ್ಲ, ಶಾರ್ಪು, ಆ ಥರ ಇದು ಬಿಸಿಲು. ಆಮೇಲೂ ಎಲ್ಲ ಅನೌನ್ಸೇ ಮಾಡಿಬಿಡ್ತಾರೆ, ಏನು ಅಂತಂದರೆ 12 ಗಂಟೆಯಿಂದ 3 ಗಂಟೆ ತನಕ ಎಲ್ಲೂ ಹೊರಗೆ ಹೋಗಬೇಡಿ, ತುಂಬ ಇದಿದೆ ಟೆಂಪ್ರೇಚರ್ದು. ಅದು ಹೋಗ್ತೀವಿ ಅಂತಂದರೂ ತುಂಬ ಸನ್ಸ್ಕ್ರೀನ್ಗಳನ್ನ ಹಾಕ್ಕೋತಾ ಇರಿ ಅರ್ಧ ಗಂಟೆಗೂ ಅಂತ ಅನೌನ್ಸ್ ಮಾಡ್ತಾರೆ. ಅದು ಡಿಸೆಂಬರ್ ಎಂಡಿಂದ ಮಾರ್ಚ್ ಫೆಬ್ರವರಿ ತನಕ ಅಂತೂ ತುಂಬಾ ಚೆನ್ನಾಗಿರುತ್ತೆ ವೆದರು. ಆಮೇಲೆ ಮಾರ್ಚ್ ಎಂಡಿಂದ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಜೂನ್ ಪೀಕ್ ವಿಂಟರು, ಏಪ್ರಿಲಿಂದ ವಿಂಟರು, ಜೂನು ಪೀಕಲ್ಲಿರುತ್ತೆ. ಅದೇ ನಮಗೆ ಎಲ್ಲ 6 ಮಂತ್ಸು ಒಂಥರ. ಎಲ್ಲ ಕಡೆನೂ ಹೇಳ್ತೀವಿ ಆಟಮನ್ನು ಅದು ಇದು ಅಂತೆಲ್ಲ, ಇಲ್ಲಿ ವಿಂಟರು ಸಮ್ಮರು ಅಷ್ಟೇ ನಾನು ನೋಡೋದು ಮಟ್ಟಿಗೆ. ಆಮೇಲೆ ಇದು ಡಿಸೆಂಬರ್ ಜಾನ್ವರಿಲಿ ಚೆನ್ನಾಗಿ ಎಲ್ಲ ಕಡೆನೂ ಗಿಡಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಹಚ್ಚ ಹಸಿರಾಗಿರುತ್ತೆ ಒಂಥರ. ಒಂದೊಂದು ಕಡೆ ಅಂತೂ ಅದು ಮರ ಫುಲ್ಲು ರೋಡ್ ಸೈಡ್ ಇರುತ್ತಲ್ಲ, ಆ ಮರಗಳು ಎಲ್ಲ ಫ್ಲವರ್ಗಳದ್ದು ಇರುತ್ತೆ, ಒಂಥರ ವೈಟ್ ಫ್ಲವರ್ದು. ಅದಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ 2 ಸೈಡು ಆ ಥರ ನೋಡಿದ್ರೆ ಇದು ರೋಡಾ ಅಥವಾ ಸೀನ್ರಿನ ಅನ್ನಂಗೆ ಇರುತ್ತೆ. ಆ ಥರ ಚೆನ್ನಾಗಿರುತ್ತೆ ಅದು ಸೀಸನ್ನು. ಆಮೇಲೆ ಎಲ್ಲೇ ಹೋದರೂ ಮುಂಚೆ ಎಲ್ಲ ಅಷ್ಟೊಂದೆಲ್ಲ ಶಾಕು ಅದೆಲ್ಲ ಕಾಣಿಸ್ತಿರ್ಲಿಲ್ಲ. ಆದರೆ ಈಗಂತೂ ತುಂಬಾ ಶಾಕ್ಗಳು ಕಾಣಿಸ್ತಾ ಇದೆ. ಅದು ಯಾವುದು ಕಿಲವೇಲ್ ಶಾಕು, ಮತ್ತು ಇನ್ನೊಂದು ಯಾವುದು ಹ್ಯಾಮರ್ ಹೆಡ್ಡೋ ಏನೋ, ಓರ್ಕಾ, ಅವೆಲ್ಲ ತುಂಬಾ. ಒಂದೊಂದು ಸಲ ಅಂತೂ ಎಲ್ಲ ಇದರಲ್ಲಿ ಬರುತ್ತಲ್ಲ ಪೋಸ್ಟ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಆಗ ಪಿಕ್ಚರ್ ಸಮೇತ ಹಾಕಿರ್ತಾರೆ. ಅದೆಷ್ಟು ಬೇಗ ಇಲ್ಲಿ ತನಕನೇ ಬಂದಿತ್ತು, ಆಲ್ಮೋಸ್ಟು ಸೀ ಸೈಡ್ ಇದಕ್ಕೆ ತುಂಬ ಹತ್ತಿರಕ್ಕೆ ಅಂತ. ಆದರೆ ನಾವು ಒಂದು ಇಸ್ಕಾನ್ ಟೆಂಪಲ್ ಇದೆ, ಅದರ ಹತ್ರ ಅದಕ್ಕೆ ಹೋದಾಗ ಅದಕ್ಕೆ ಕವರ್ ಮಾಡ್ಕೋತೀವಿ ನಾವು ಒಂದು ಬೀಚನ್ನ.
ಅದರಲ್ಲಂತೂ ಯಾವ ಶಾರ್ಕ್ಗಳು ಸ ಅಟ್ಯಾಕ್ ಮಾಡಿ ಮನುಷ್ಯರನ್ನ ಸಾಯಿಸೇ ಬಿಟ್ಟಿದ್ವು. ಒಬ್ಬನ್ನ ಸಾಯಿಸಿದಾಗಿತ್ತು, ಇನ್ನೊಬ್ಬ ಏನೋ ಬಚಾವಾಗಿ ಬಂದ ಅಂತ ಆಗಿದೆ. ಅದರಿಂದ ಅದೆಲ್ಲ ಒಂದು ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕು, ಯಾವಾಗ ಯಾವ ಮೂಮೆಂಟು ಅಂತ. ನಾವಂತೂ ಸ್ವಿಮ್ಮಿಂಗ್ ಬರಲ್ಲ ಅಂತಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡ್ಬೋದು. ಬೀಚ್ಗೆಲ್ಲ ಹೋಗಿ ಮಾಡೋ ಅಷ್ಟು ಧೈರ್ಯನೂ ಇಲ್ಲ, ಮಾಡೋದು ಇಲ್ಲ, ಅಷ್ಟೆಲ್ಲ ಬರಲ್ಲ. ಮಕ್ಳಿಗೆ ಬರುತ್ತೆ ಚೆನ್ನಾಗಿ, ಆದರೆ ಅವರನ್ನು ಕಳಿಸಿಲ್ಲ ಹಂಗೆಲ್ಲ ಹೋಗಿ ಅಂತೆಲ್ಲ. ಇನ್ನೂ ಮಕ್ಕಳೇ ಅಲ್ವಾ ಅದರಿಂದ. ಆಮೇಲೆ ಇಲ್ಲಿ ಏನು ಅಂತಂದ್ರೆ ಮನೆಗಳ ಹತ್ರನೂ ಇದಿರುತ್ತಲ್ಲ, ಬ್ಯಾಕ್ ಯಾರ್ಡು ಅಥವಾ ಫ್ರಂಟಲ್ಲಿ ಗಾರ್ಡನು, ಆಗ ಅವರು ಮ್ಯಾಂಡ್ರಿನ್ ಅಂತ ಹಾಕೋತಾರೆ. ಮ್ಯಾಂಡ್ರಿನ್ ಅಂತಂದರೆ ಏನು, ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣಂತೂ ಅದು ಅದಕ್ಕಿಂತಲೂ ಒಂದೊಂದು ಸಲ ಸಣ್ಣನೇ ಇರುತ್ತೆ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದೊಂದಂತೂ ಎಷ್ಟು ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ, ತಿಂತಾ ಇರ್ಬೋದು ಅದನ್ನು ಹಾಕ್ಕೊಂಡಿರ್ತಾರೆ. ಅಥವಾ ಆ್ಯಪಲ್ಗಳ ಮರನೂ ಹಾಕ್ಕೊಂಡಿರ್ತಾರೆ. ಆದರೂ ಇಲ್ಲಿ ವೈಟ್ಸು ಏನು ಮಾಡ್ತಾರೆ ಅಂದರೆ, ಅವ್ರ ಮರದಿಂದ ಕಿತ್ಕೊಂಡು ತಿನ್ನಲ್ಲ, ಅಂಗಡಿ ಶಾಪ್ಗಳ್ಗೆ ಹೋಗಿ ಅಲ್ಲೇ ತೊಗೊಂಡು ಬರೋದು. ಒಂದಷ್ಟು ಶಾಪ್ಗಳಿದೆ ಅವ್ರಿಗೆ ಇದು ವೈಟ್ಸ್ಗಳು ತೊಗೊಳ್ಳೋ ಅಂಥದ್ದೇ. ಆ ಶಾಪ್ಗಳಲ್ಲೇ ಹೋಗೋದು. ಮಾಮೂಲಿ ಬಡ್ಜೆಟ್ ಫ್ರೆಂಡ್ಲಿ ಇದಕ್ಕೆಲ್ಲ ಹೋಗಲ್ಲ ಅವರು, ಆಯಿತಾ. ಆಮೇಲೆ ಅವರು ಮನೆಗಳನ್ನ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ಅಂದರೆ ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ. ಎಲ್ಲೂ ಹೊರಗಡೆನೂ ಒಂದು ಕಾಣಲ್ಲ, ಒಂದು ಗಲೀಜು ಗ್ಲಾಸ್ಗಳಿಂದನೂ ಸಹ ಕಾಣಲ್ಲ. ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಗಾರ್ಡನ್ನೆಲ್ಲ ಅವರೇ ಮಾಡ್ಕೋತಾರೆ. ತುಂಬ ಇದಿದೆ ಫೈನಾನ್ಷಿಯಲಿ ಏನು ಮಾಡ್ಕೋಬೋದು ಬೇರೆಯವ್ರ ಕೈಲಿ ಅಂದರೆ ಕೆಲವರು ಮಾಡಿಸ್ಕೋತಾರೆ, ಆಯಿತಾ. ಇಲ್ಲಿ 5 ಬೆಡ್ರೂಮ್ ಮನೆ ಅಂತಂದರೆ ವಿಲಾ ಅಂತಲೇ ಹೇಳೋದು. ಅಲ್ಲಿ ಅಷ್ಟು ದೊಡ್ಡದಿರುತ್ತಲ್ಲ 5 ಬೆಡ್ರೂಮು, ಅದೆಲ್ಲ ಬ್ಯಾಕ್ ಯಾರ್ಡು ಅದು ಇದು ಇದ್ದರೆ. ಆದರೆ ಈಗಂತೂ ಹೀಗೊಂದು ಕರೆಂಟ್ ಸಿಚುವೇಷನಲ್ಲಿ ಆ ಥರ ಮನೆಗಳನ್ನ ಆಕ್ಲ್ಯಾಂಡಲ್ಲಿ ನೋಡೋದಕ್ಕೆ ಸಾಧ್ಯವಿಲ್ಲ. ಆ ಥರ ಮುಂಚೆ ಇದ್ದಿದ್ದನ್ನೆಲ್ಲ ಮಾರ್ಬಿಟ್ಟು ಮೇಂಟೈನ್ ಕಷ್ಟ ಅಂದ್ಬಿಟ್ಟು ಬಿಲ್ಡರ್ಸಿಗೆ ಕೊಟ್ಟಿದ್ದಾರೆ. ಅವರು ಬಿಲ್ಡಿಂಗ್ಗಳು, ಕಾಂಕ್ರೀಟ್ ಬಿಲ್ಡಿಂಗ್ಗಳನ್ನ ಕಟ್ಕೊಂಡು ಹೋಗ್ತಿದ್ದಾರೆ. ಆಮೇಲೆ ಇಲ್ಲಿ ಕಾಂಕ್ರೀಟ್ ಅಂತಂದರೆ ಏನು ಅಂತಂದರೆ, ಇದು ಹೊರಗಡೆದು ಔಟರ್ ಲೇಯರು ಒಬ್ಬೊಬ್ಬರು ಇದು ಬ್ರಿಕ್ಸಲ್ಲಿ ಇದು ಮಾಡಿರ್ತಾರೆ, ಇಲ್ಲ ಅಂದರೆ ವೆದರ್ ಬೋರ್ಡ್. ಅದಕ್ಕೇ ಏನಾದರೂ ಒಂದು ಸ್ವಲ್ಪ ಬೈ ಚಾನ್ಸ್ ಏನಾದರೂ ಬೆಂಕಿ ಹತ್ಕೋತು ಅಂದರೆ ಬೇಗನೆ 1-2-3 ನಿಮಿಷದಲ್ಲಿ ಫುಲ್ಲು ಕರಕಲಾಗೋಗುತ್ತೆ ಮನೆ ಎಲ್ಲ. ವೆದರ್ ಬೋರ್ಡಲ್ಲಿ ಇರೋದ್ರಿಂದ. ಆಮೇಲೂ ಕಾರ್ಪೆಟ್ ಅಲ್ವಾ ಇದಕ್ಕೆಲ್ಲ, ಫ್ಲೋರ್ಗೆಲ್ಲ, ಅದರಿಂದ ತುಂಬ ಇರುತ್ತೆ. ಆಮೇಲೆ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಏನು ಅಂದರೆ ಫೈರ್ ಅಲಾರ್ಮ್ ಇರಲೇಬೇಕು ಮನೇಲಿ. ಆಮೇಲೆ ಏಜೆಂಟ್ಗಳು ಹಾಕಿಸ್ಬಿಟ್ಟಿರ್ತಾರೆ ಬಾಡಿಗೆ ಕೊಡೋರು ಅಂತಂದರೆ, ಅವೆಲ್ಲ ಮ್ಯಾಂಡೇಟ್ರಿ ಅಲ್ವಾ, ಅದು ಇರಲೇಬೇಕು ಅಂತ. ಒಂಚೂರು ಏನಾದರೂ ಈಗ ಒಗ್ಗರಣೆ ಹಾಕುವಾಗ ಒಂಚೂರು ಹೊಗೆ ಬಂತು ಅಂದರೆ ಅದಕ್ಕೂ ಕಿರ್ಚ್ಕೊಳ್ಳುತ್ತದು ಫೈರ್ ಅಲಾರ್ಮು. ಹೋಗಿ ಸಡನ್ನಾಗಿ ಆಫ್ ಮಾಡಬೇಕು ಈ ಎಕ್ಸಾಸ್ಟ್ ಹಾಕಿದ ಮೇಲೂ. ಆಮೇಲೆ ಮತ್ತೆ ಪುನಃ ರೊಟ್ಟಿ ಮಾಡುವಾಗೆಲ್ಲ ಸಾಮಾನ್ಯ ಬಂದೇ ಬಿಡುತ್ತೆ. ನಾನವತ್ತು ರಾಗಿ ರೊಟ್ಟಿ ಮಾಡಿದ್ದೆ. ಆ ರಾಗಿ ರೊಟ್ಟಿಗೆ ಮಾಡೋದಕ್ಕೆ 3 ರೊಟ್ಟಿ ಸುಟ್ಟಿದ್ದೆ, ಬಂತು 4ನೇದಕ್ಕೆ ಬಡ್ಕೋತು ಚೆನ್ನಾಗಿ. ಏನು ಮಾಡೋಕ್ಕಾಗಲ್ಲ, ಆಫ್ ಮಾಡಿಬಿಟ್ಟು ಬೇರೆ ಇದು ಮಾಡಿದೆ, ರೊಟ್ಟಿ ಮಾಡಿಕೊಂಡೆ ಆ ಥರ. ಆಮೇಲೆ ವಿಂಟರಲ್ಲೇನಾದರೂ ನಾನು ಇಡ್ಲಿಗೆ ಹಾಕ್ಕೋತೀನಿ ಅಂದರೆ ಅದು 3 ದಿನ ಆದರೂ ಉಬ್ಬಿರಲ್ಲ, ಫರ್ಮೆಂಟ್ ಆಗಿರಲ್ಲ. ಅದರಿಂದ ವಿಂಟರ್ ಟೈಮಲ್ಲಿ ನಾನು ಇಡ್ಲಿ ಮಾಡೋದಕ್ಕೇ ಹೋಗಲ್ಲ, ಏನಿದ್ರೂ ದೋಸೆ. ಆಮೇಲೆ ಒಂದೊಂದು ಕಡೆ ಟೆಂಪ್ರೇಚರ್ ಜಾಸ್ತಿ ಚೆನ್ನಾಗಿರೋ ಕಡೆ ಬರುತ್ತೆ ಅಂತಾರೆ, ಆದರೆ ನನಗೇನೂ ಬಂದಿಲ್ಲ. ಒಬ್ಬೊಬ್ರು ನನ್ನ ಫ್ರೆಂಡ್ಸ್ ಎಲ್ಲ ಇದು ಓವನಲ್ಲಿ ಇಟ್ಕೊಂಡಿದ್ವಿ ಬಂದುಬಿಡ್ತು ಅಂತಾರೆ. ನಾನು ಅದನ್ನು ಟ್ರೈ ಮಾಡಿದ್ದೀನಿ, ಬರಲಿಲ್ಲ, ಅದಕ್ಕೆ ಹಾಕಕ್ಕೆ ಹೋಗಲ್ಲ. ಆಮೇಲೂ ಈಗ ಇಡ್ಲಿ ರವೆ ಸಿಕ್ಕುತ್ತಲ್ಲ, ಅದರಲ್ಲಿ ಮಾಡ್ಕೋತೀನಿ, ಅದು ಚೆನ್ನಾಗಿ ಬರುತ್ತೆ ಅಂತ ಆ ಟೈಮಲ್ಲಿ, ಆಯಿತಾ. ಆಮೇಲೆ ಇನ್ನೇನು, ಈ ಮಕ್ಕಳಿಗಂತೂ ಕಾರ್ಪೆಟ್ ಇರೋದರಿಂದ ಒಂದು 1 ಇಯರಿಂದ ಸುಮಾರು ಅವರೊಂದು 10 ಇಯರ್ಸ್ 7-8 ಇಯರ್ಸ್ ಆಗೋ ತನಕನೂ
ಡಸ್ಟ್ ಮೈಟ್ ಅಂತ ಬರುತ್ತೆ. ಮನೆ ನೀಟಾಗಿಲ್ಲ ಅಂತಂದರೆ ಏನಿಲ್ಲ, ಅದೊಂಥರ ಗುಳ್ಳೆ 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 ಥರ. ಅದಂತೂ ತೀರಾ ಕೆರ್ಕೋತಿರ್ತಾರೆ ಯಾರದೇ ಮಕ್ಕಳನ್ನ ನೋಡಿದ್ರು. ಅದು ಕಾಮನ್ನು ಇದು ಡಸ್ಟ್ ಮೈಟದು. ಏನು ಮಾಡೋಕ್ಕಾಗಲ್ಲ, ಕಾರ್ಪೆಟ್ ಇರುತ್ತಲ್ಲ ಅದರಿಂದ ಅದೆಲ್ಲ ಕ್ಲೀನ್ ಮಾಡ್ಕೋತಾ ಇರಬೇಕು, ಮನೇನ ವ್ಯಾಕ್ಯೂಮ್ ಮಾಡಿ. ಅದು ಬಿಟ್ಟರೆ ಇನ್ನೇನು ಇದು ತೊಂದರೆ ಇಲ್ಲ. ಆಮೇಲೂ ಈಗ ಸಂದು ಓಝೋನ್ ಲೇಯರ್ ಏನೋ ಇದಾಗಿದೆ ಅಲ್ಲ, ತೂತು, ಅದಕ್ಕೋಸ್ಕರ ಇಲ್ಲಿ ಸ್ಕಿನ್ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇಲ್ಲಿ ತುಂಬ ಮೆಡಿಕಲಿಗೆ ತುಂಬ ಇದು ಮಾಡ್ತಾರೆ. ಏನಾದರೂ 40 ಇಯರ್ಸ್ ಕ್ರಾಸ್ ಆಯಿತು ಅಂತಂದರೆ ಮೆಡಿಕಲ್ ಅವರೇ ಚೆಕಪ್ ಮಾಡ್ತಾರೆ ಎಲ್ಲದನ್ನು ಟೆಸ್ಟ್ಗಳನ್ನ. ಆಮೇಲೆ GP ಅಂತ ರಿಜಿಸ್ಟ್ರ್ ಮಾಡ್ಕೊಂಡಿರ್ತೀವಲ್ವ, ಒಬ್ಬರು ಡಾಕ್ಟ್ರ್ ಥರ ನಾವು ಇಂಡಿಯಾದಲ್ಲಿ ಹೇಳ್ತೀವಲ್ಲ ಫ್ಯಾಮಿಲಿ ಡಾಕ್ಟ್ರು, ಆ ಥರ ಇಲ್ಲಿ GP ಅವ್ರುಗಳು ವರ್ಷಕ್ಕೊಂದ್ಸಲ ಬ್ಲಡ್ ಟೆಸ್ಟು ಎಲ್ಲ ರೆಗ್ಯುಲರು. ನಮ್ಮದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ, ಈಗ ನೋಡಿ ನಂದು ಫ್ಯಾಮಿಲಿ ಹಿಸ್ಟ್ರಿ ಇರೋದರಿಂದ ಹೈ ಬ್ಲಡ್ ಪ್ರೆಷರು ಅದು ಎಲ್ಲ, ಅದರಿಂದ ಅವರೇ ಏನೋ ಕರೆಕ್ಟಾಗಿ 3 ತಿಂಗಳು 4 ತಿಂಗಳಿಗೆ ಬ್ಲಡ್ ಎಲ್ಲದನ್ನು 3 ತಿಂಗಳಿಗಂತೂ ನಾನು ಹೋಗೇ ಹೋಗ್ತೀನಿ. ಅವರು ಮೆಡಿಸಿನ್ ಕೊಡೋದೇ 3 ತಿಂಗಳಿಗೆ, ಅದಕ್ಕಿಂತ ಜಾಸ್ತಿ ಕೊಡೋಲ್ಲ. ಅದಕ್ಕೆ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಬ್ಲಡ್ ಪ್ರೆಷರ್ ಮನೇಲಿದ್ದರೂ ಕೂಡ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ಎಲ್ಲ, ಆಮೇಲೆ ಅವರು ಬ್ಲಡ್ ಟೆಸ್ಟ್ ಕೊಡ್ತಾರೆ. ಈಗ ನಾನು ಇವತ್ತು ಹೋಗಿದ್ದೆ, ಇನ್ನೂ ಏಪ್ರಿಲ್ಗೆ ಹೇಳಿದ್ದಾರೆ ಬರೋದಕ್ಕೆ. ಹೋಗೋಕ್ಕೆ ಮುಂಚೆ ನಂದು ಬ್ಲಡ್ ಟೆಸ್ಟ್ ಕೊಡಬೇಕು ಎಲ್ಲದಕ್ಕೂ ಆ ಥರ. ಆಮೇಲೆ ಎಲ್ಲ ಸಾಫ್ಟ್ವೇರಲ್ಲಿರೋದ್ರಿಂದ ಅದನ್ನು ಅವರು ರಿಮೈಂಡರ್ ಥರ ಹಾಕ್ಕೊಬಿಡ್ತಾರೆ, ಬ್ಲಡ್ ಟೆಸ್ಟ್ ಎಲ್ಲ ಇದು ಮಾಡಬೇಕು ಅಂತ. ಅವ್ರಾಗ ಅದನ್ನು ಕಳಿಸ್ತಾರೆ, ನಾವು ಅಲ್ಲಿಗೆ ಹೋಗಿ ಲ್ಯಾಬಿಗೆ ಇದು ಮಾಡಬೇಕು. GPಗೆ ಒಂದಕ್ಕೆ ನಾವು ಫೀಸ್ ಕಟ್ತೀವಿ. ಈಗ ನಾನು ಒಂದು $30 ಕೊಟ್ಟೆ GP ಇದು ವಿಸಿಟ್ಟಿಗೆ. ಆಮೇಲೆ ಬ್ಲಡ್ ಟೆಸ್ಟು ಎಲ್ಲ ಇದು ಮಾಡ್ತಾರೆ, ಅದೆಲ್ಲ ಗೌರ್ಮೆಂಟ್ದೇನೆ, ಏನೂ ಇದಿಲ್ಲ. ನಾವು ಪ್ರೈವೇಟಾಗಿ ಮಾಡಿಸ್ಕೋತೀವಿ ಅಂತಂದರೆ ಕಾಸ್ಟ್ಲಿ, ಒಂದು $70 $90 ತೊಗೊಂಡಿದ್ರು ಆ ಕಾಲದಲ್ಲಿ. ಆದರೆ ಈಗ ಇನ್ನೂ ಜಾಸ್ತಿ ಆಗ್ಬೋದು. ಎಲ್ಲ ನಮ್ಗೆ ಫ್ರೀ ಇರೋದ್ರಿಂದ ನಮ್ಮದೇನೂ ಪ್ರಾಬ್ಲಮ್ ಇಲ್ಲ ಇದಕ್ಕೆ. ಆಮೇಲೆ ಏನಾದರೂ ರೆಫರಲ್ಲು ಬೇರೆ ಬೇಕು ಸ್ಪೆಷಲಿಸ್ಟಿಗೆ ಅಂತಂದರೆ ಅವರೇ ಮಾಡ್ತಾರೆ GP. ಆಗ ಅವರು ಅದನ್ನು ಅಪಾಯಿಂಟ್ಮೆಂಟು ಕೊಟ್ಟು ಇದು ಹಾಸ್ಪಿಟ್ಲಿಂದ. ಆದರೆ ಅದಕ್ಕೆ ವೆಯ್ಟಿಂಗ್ ಪೀರಿಯಡ್ ತುಂಬಾ ಇರುತ್ತೆ, 3-4 ಮಂತ್ಸ್ ಇರುತ್ತೆ, ಆಯಿತಾ. ಅದು ಇಲ್ಲ. ಆಮೇಲೆ ಇವತ್ತೊಂದು ಖುಷಿ ವಿಚಾರ ಏನು ಅಂತಂದರೆ, ನಾನು ಆ್ಯಂಜಿಯೋಗ್ರಾಮ್ಗೆ ಹೋಗಿದ್ದೆ ಅಲ್ವ ಟೆಸ್ಟಿಗೆ, ಅದು ಇವತ್ತು ನನ್ನ ಡಾಕ್ಟ್ರ್ ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ. ಅದನ್ನು ಕೇಳ್ಕೊಂಡು ಮನೆಗೆ ಬಂದೆ. ಆಗ ಲೆಟ್ರು GP ಇದರಿಂದ ಕಾರ್ಡಿಯಾಲಜಿಸ್ಟಿಂದ ಬಂದಿತ್ತು, ಏನು ಪ್ರಾಬ್ಲಮ್ ಇಲ್ಲ, ಏನು ಫರ್ದರ್ ಇನ್ವೆಸ್ಟಿಗೇಷನ್ ಏನಕ್ಕೂ ಬೇಕಾಗಿಲ್ಲ, ಕಂಟಿನ್ಯೂ ಮಾಡಿ ಹೀಗೆ ಅಂತ. ಅದಕ್ಕೆ ಕೇಳಿ ಒಂಥರ ಖುಷಿ ನಿರಾಳ ಆಯಿತು. ಒಂಥರ ಏನೇ ಅಂದರೂ ಸ್ಟ್ರೆಸ್ಫುಲ್ ಆಗೋಗಿತ್ತು, ಅದು ಏನಕ್ಕೆ ಇನ್ನೂ ಏನೂ ಮಾಡಲಿಲ್ವಲ್ಲ ಅಂತ. ಅದಕ್ಕೆ ಹೇಳಿದ್ನಲ್ಲ, ಒಂಥರ ಏನೋ ಆನಂದ ಖುಷಿ ಎಲ್ಲ. ಆಮೇಲೆ ಇವತ್ತು ಮಕ್ಕಳು ಲಾಸ್ಟ್ ಡೇ ಇದು ಏನು ಸ್ಲೀಪ್ ಓವರ್ಗೆ ಹೋಗಿದ್ದಾರೆ. ಅವರು ಡಿನ್ನರಿಗೆ ಹೋಗಬೇಕು, ನಾನು ಫ್ರೆಂಡ್ ಮನೆಗೆ. ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರೆ, ಅದರಿಂದ ನಾನು ಒಬ್ಬಳೇ ಹೋಗಿ ಬರಬೇಕು ಅವರು ಅಲ್ಲಿಗೆ. ಇದು ನೋಡಿ ಕಂಪ್ಲೀಟ್ ಆಗಿರೋದು. ನಾನು ಹೇಳಿದೆ ಅಲ್ವಾ, ಹೇಗೆ ಅನ್ನಿಸ್ತಿದೆ ಡಿಸೈನು, ಚೆನ್ನಾಗಿ ಕಾಣಿಸ್ತಿದೆಯಾ. ಫಸ್ಟ್ ಎಲ್ಲದನ್ನು ಹೀಗೆ ಉಲ್ಟಾ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಪರ್ಪಲ್ನ ಹೊರಗೆ ಹಾಕ್ಕೊಂಡು ಆಮೇಲೆ ಪಿಂಕನ್ನ ಇದಕ್ಕೆ ಹಾಕೋಣ, ಹೊರಗೆ ಹಾಕೋಣ ಅಂತ. ಆಮೇಲೆ ಬೇಡ, ಬೇರೆ ಕಲರ್ ಮಾಡೋಣ ಅಂದ್ಬಿಟ್ಟು ಈ ಥರ ಮಾಡಿದೆ. ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಸಿಗೋಣ. ಬಾಯ್, ಟೇಕ್ ಕೇರ್, ಸಿ ಯು.